ಹಾಗೆ ಪರ ಪುರುಷನ ಜೊತೆ ಮಲಗಿಸಿದಳು. ಎಲ್ಲೆಲ್ಲಿ ಹೇಗೆಲ್ಲ ಮುಟ್ಟಿದ್ದ ನನಗೆ ಗೊತ್ತಾ ಅಂದ್ರು ಶಕೀಲಾ. ಒಬ್ಬರಲ್ಲ ಇಬ್ಬರಲ್ಲ, ನನ್ನ ಬಾಳಲ್ಲಿ ಬಂದವರು 7 ಜನ. ಹೆತ್ತ ತಾಯಿಯಿಂದಲೇ ವೇಶ್ಯೆ. ಇವತ್ತು ಈ ನಟಿ 250 ಸಿನಿಮಾಗಳ ಒಡತಿ. ಶಕೀಲಾ ಹುಟ್ಟುತ್ತಲೇ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರಲ್ಲ. ಹಣಕಾಸಿನ ಸಮಸ್ಯೆ ಎದುರಿಸ್ತಾನೆ ಬಂದವರು. ಆದರೆ ಅದೇ ಹಣಕ್ಕಾಗಿ ಶಕೀಲಾ ಅವರನ್ನ ಪರ ಪುರುಷನ ಜೊತೆ ಮಲಗುವಂತೆ ಕಳಿಸಿದ್ದೆ ಅವರ ತಾಯಿಯಂತೆ. ಈ ವಿಚಾರವನ್ನ ಸ್ವತಃ ಅವರೇ ತಮ್ಮ ಬಯೋಗ್ರಫಿಯಲ್ಲಿ ಬರೆದುಕೊಂಡಿದ್ದಾರೆ. ಹೌದು, ವಯಸ್ಕ ಸಿನಿಮಾಗಳ ಮಾಜಿ ನೀಲಿ ತಾರೆ ಶಕೀಲಾ ಎಂದಿಗೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ವಯಸ್ಕರ ಸಿನಿಮಾಗಳನ್ನ ಬದಿಗಿರಿಸಿ ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಸಿನಿಮಾಗಳಲ್ಲಿ ಆಗಾಗ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಒಂದು ಕಾಲದಲ್ಲಿ ಇಡೀ ಚಿತ್ರೋದ್ಯಮವನ್ನ ಆಳಿದ್ದ ಈ ಮೋಹನಾಂಗಿ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಸ್ಗಳಿಗೆ ಪೈಪೋಟಿಯನ್ನ ಕೊಟ್ಟಿದ್ರು. 80-90ರ ಕಾಲಘಟ್ಟದಲ್ಲಿ ಆಕೆಯ ಅಡಲ್ಟ್ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಮಲಯಾಳಂನ ಘಟಾನುಘಟಿ ನಟರಾದ ಮಮ್ಮಟಿ, ಮೋಹನ್ ಲಾಲ್ ಅವರ ಸಿನಿಮಾಗಳೇ ಪೋಸ್ಟ್ ಪೋನ್ ಆಗ್ತಾ ಇತ್ತು. ಹೌದು, ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡವರೆಲ್ಲ ಅವರ ಜೀವನ ಹೂವಿನ ಹಾಸಿಗೆಯಂತೆ ಇರುವುದಿಲ್ಲ, ಮುಳ್ಳುಗಳು ಕೂಡ ಇರುತ್ತೆ ಅನ್ನೋದಕ್ಕೆ ಈ ಖ್ಯಾತ ನಟಿಯ ಜೀವನವೇ ದೊಡ್ಡ ನಿದರ್ಶನ. ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನ ಕಂಡಿದ್ದಾರೆ ಶಕೀಲಾ. ಸಿನಿಮಾ ನಟ ನಟಿಯರ ಜೀವನ ತೆರೆಯಲ್ಲಿ ಕಾಣುವಂತೆ ಬಣ್ಣ ಬಣ್ಣ ಆಗಿರುವುದಿಲ್ಲ. ಅವರ ಜೀವನದಲ್ಲಿಯೂ ಹಲವಾರು ಕಷ್ಟ ನೋವುಗಳು ಇದ್ದೇ ಇರುತ್ತೆ. ಅದೆಲ್ಲವನ್ನ ಬದಿಗಿಟ್ಟು ನಮ್ಮನ್ನ ರಂಜಿಸ್ತಾ ಇರುವ ಅನೇಕ ಕಲಾವಿದರನ್ನ ನಾವಿಂದು ನೋಡಬಹುದು. ಅಂತವರ ಪಟ್ಟಿಯಲ್ಲಿ ಈ ಶಕೀಲಾ ಕೂಡ ಒಬ್ರು. ಎಸ್ ವೀಕ್ಷಕರೇ, ಸೌತ್ ಇಂಡಸ್ಟ್ರಿಯಲ್ಲಿ ಸಂಚಲನವನ್ನೇ ಸೃಷ್ಟಿಸಿದ ಆ ಖ್ಯಾತ ನಟಿ ಈಗಾಗಲೇ ನಿಮಗೆ ಗೊತ್ತಾಗಿದೆ, ಶಕೀಲಾ. ಒಂದು ಕಾಲದಲ್ಲಿ ನಟಿ ಶಕೀಲಾ ಅವರ ಕ್ರೇಜ್ ಹೇಗಿತ್ತು ಅಂದ್ರೆ ಇವರ ಹೆಸರು ಕೇಳಿದ್ರೆ ಸಾಕು ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ರು. ನಟಿ ಶಕೀಲಾ ಅವರ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ರೆ ಸ್ಟಾರ್ ಹೀರೋಗಳು ಕೂಡ ಪೋಸ್ಟ್ ಹಾಕ್ತಿದ್ರು. ಇವರ ಸಿನಿಮಾ ಬಂತು ಅಂದ್ರೆ ಸಾಕು ಎಂತಹ ಕೆಲಸ ಆಯ್ತು ಪಕ್ಕಕ್ಕೆ ಎಸ್ತು ಥಿಯೇಟರ್ ಕಡೆ ಓಡ್ತಾ ಇದ್ರು. ನಟಿ ಶಕೀಲಾ ಹೆಸರಲ್ಲಿ ಕೋಟಿಗಟ್ಟಲೆ ಲಾಭ ಪಡೆದ ನಿರ್ಮಾಪಕರು ಮತ್ತು ವಿತರಕರು ಅನೇಕರಿದ್ದಾರೆ. ತಾರಾ ಪಟ್ಟವನ್ನೆಲ್ಲ ಅನುಭವಿಸಿದ ಶಕೀಲಾ ಬಾಲ್ಯದಲ್ಲಿ ಹಲವು ಸಂಕಷ್ಟಗಳನ್ನ ಎದುರಿಸಿದ್ರು. ನಟಿಯ ಸ್ವಂತ ತಾಯಿ ಆಕೆಯ ಶತ್ರುವಾಗ್ತಾಳೆ. ಶಕೀಲಾ ಮನೆಯಲ್ಲಿ ಬಾಲ್ಯದಿಂದಲೂ ಹಣದ ಸಮಸ್ಯೆ ಇತ್ತು. ಅವರು ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಬಂದಿದ್ದು ಬಾಲ್ಯದಿಂದಲೂ ತಮ್ಮ ದೇಹ ದೊಡ್ಡದಾಗಿತ್ತು ಅಂತ ಹೇಳಿದ್ರು. ಶಕೀಲಾ ಶಾಲೆಯಲ್ಲಿ ಕಾಲೇಜು ವಯಸ್ಸಿನ ಹುಡುಗಿಯಂತೆ ಕಾಣ್ತಿದ್ರಂತೆ. ರಸ್ತೆಯಲ್ಲಿ ಹೋಗ್ತಿದ್ದಾಗ ಎಲ್ಲರೂ ಅವರನ್ನ ತಿನ್ನುವಂತೆ ನೋಡ್ತಿದ್ರಂತೆ. ಹೀಗೆ ಅವರ ಸೌಂದರ್ಯವನ್ನ ನೋಡಿದ ಅವಳ ಅಣ್ಣನ ತಾಯಿ ಅವಳನ್ನ ಹಣ ಸಂಪಾದಿಸುವ ಸಾಧನವಾಗಿ ನೋಡಿ ಅನೇಕ ಗಂಡಸರಿಗೆ ತನ್ನನ್ನ ಪರಿಚಯಿಸಿಕೊಂಡು ಅವರ ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸ್ತಾ ಇದ್ಲಂತೆ. ಅದಕ್ಕೆ ಒಪ್ಪದೇ ಇದ್ದಾಗ ತಾಯಿ ಶಕೀಲಾಳನ್ನ ತೀವ್ರವಾಗಿ ತಳಿಸ್ತಾ ಇದ್ರಂತೆ. ಶಕೀಲಾಗೆ ತಾಯಿ ಹೇಳಿದಂತೆ ಮಾಡದೆ ಬೇರೆ ದಾರಿ ಇರಲಿಲ್ಲ. ಅದಕ್ಕೆ ಒಗ್ಗಿಕೊಂಡು ಸಿನಿಮಾಕ್ಕೆ ಬಂದ್ರು. ಇಂಡಸ್ಟ್ರಿಯಲ್ಲೂ ದೇಹವಷ್ಟೇ ಅಲ್ಲ, ಅಭಿನಯವೂ ಕಾಣಿಸುತ್ತೆ. ಹಾಗಾಗಿ ತನ್ನ ತಾಯಿ ತನ್ನ ಬಾಲ್ಯದಲ್ಲಿ ವ್ಯಭಿಚಾರ ಮಾಡಿದ್ಲು ಅಂತ ಒಂದು ಸಂದರ್ಶನದಲ್ಲಿ ಶಕೀಲಾ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಮುಂದುವರೆದು ಮಾತಾಡಿದ ಅವರು, ರೂಪಶ್ರೀ ಅನ್ನುವ ನಟಿ ಚಿತ್ರವೊಂದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ 4 ಜನರು ಮದ್ಯಪಾನ ಸೇವಿಸಿ ರೂಪಶ್ರೀ ಕೋಣೆಗೆ ಬಲವಂತವಾಗಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ವಿಚಾರ ನನ್ನ ಕಿವಿಗೆ ಬೀಳ್ತಾ ಇದ್ದಂತೆ ನಾನು ತಕ್ಷಣವೇ ಅಲ್ಲಿಗೆ ಹೋಗಿ ಆ 4 ಜನರನ್ನ ಬೈದು ಕಳಿಸಿದ್ದೀನಿ ಅಂತ ಶಕೀಲಾ ಹೇಳಿದ್ದಾರೆ. ಇನ್ನು ಶಕೀಲಾ ತಮ್ಮ ಮೊದಲ ಚಿತ್ರದಲ್ಲಿ ಬಿಕಿನಿ ಧರಿಸಿ ಮೇಕಪ್ಗೆ ಅಂತ ಕುಳಿತುಕೊಂಡಾಗ ಮೇಕಪ್ ಮ್ಯಾನ್ ಎಲ್ಲೆಲ್ಲಿ ಹೇಗೆಲ್ಲ ಮುಟ್ಟಿದ್ದ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಆಗ ನನಗೆ ತುಂಬಾ ಹಿಂಸೆ ಆಯಿತು. ಗೋಲ್ಮಾಲ್ ಚಿತ್ರದಲ್ಲಿ ಆಕ್ಟ್ ಮಾಡುವಾಗ ವಸ್ತ್ರ ವಿನ್ಯಾಸಕರೊಬ್ರು ನನ್ನ ಮನೆಗೆ ಬಂದು ಅಳತೆ ತೆಗೆದುಕೊಂಡಿದ್ರು. ಆ ಸಮಯದಲ್ಲಿ ಅವರು ಕೂಡ ನನ್ನ ಜೊತೆ ತೀರಾ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅಂತ ಶಕೀಲಾ ಹೇಳ್ಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.